ಸ್ಯಾಂಡಲ್ವುಡ್ ನ ಕ್ಯೂಟ್ ಜೋಡಿ ಅಂತಾನೆ ಕರೆಸಿಕೊಂಡಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರು ಇವತ್ತು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅವರು ಮದುವೆಯನ್ನ ಆಗಿದ್ದಾರೆ. 10 ವರ್ಷಗಳಿಂದಲೂ ಆತ್ಮೀಯ ಗೆಳತಿಯಾಗಿರುವ ನಟಿ ರಾಧಿಕಾ ಪಂಡಿತ್ ಅವರನ್ನ ಸ್ಯಾಂಡಲ್ವುಡ್ ನ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಹುಡುಗ ಅಂತಾನೆ ಕರೆಸಿಕೊಳ್ಳುವಂತಹ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಕೈ ಹಿಡಿದಿರುವಂತದ್ದು. ಇವತ್ತು ಮಧ್ಯಾಹ್ನ 11:30ರಿಂದ 12:30ರವರೆಗೆ ಇದ್ದ ಶುಭ ಅಭಿಜಿತ್ ಲಗ್ನದಲ್ಲಿ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ಹಸೆಮಣೆ ಏರಿರುವಂತದ್ದು. 12:30ರ ಸುಮಾರಿಗೆ ರಾಧಿಕಾ ಪಂಡಿತ್ ಅವರ ಕುರುಡಿಗೆ ಯಶ್ ಮಾಂಗಲ್ಯ ಧಾರಣೆಯನ್ನ ಮಾಡಿದ್ರು. ಆ ಮೂಲಕ ಇಬ್ಬರ ಸುದೀರ್ಘವಾದಂತಹ ಪ್ರೇಮಕ್ಕೆ ಅಧಿಕೃತವಾದಂತಹ ಮುದ್ರೆ ಬಿದ್ದಿದೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ವರ್ಷಗಳಿಂದಲೂ ಪ್ರೀತಿ ಮಾಡ್ತಾ ಇದ್ರು ಕೂಡ ಯಾವತ್ತೂ ಎಲ್ಲಿಯೂ ಕೂಡ ತಮ್ಮ ಗುಟ್ಟನ್ನ ಬಿಟ್ಕೊಟ್ಟಿರ್ಲಿಲ್ಲ. ಜೊತೆಗೆ ಯಾವುದೇ ಗಾಸಿಪ್ಗೂ ಕೂಡ ಈ ಜೋಡಿ ಎಡೆ ಮಾಡಿಕೊಟ್ಟಿರ್ಲಿಲ್ಲ. ಬೆಂಗಳೂರಿನ ಪ್ರತಿಷ್ಠಿತ ತಾಜ್ ವೆಸ್ಟ್ ಎಂಡ್ ನಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಮದುವೆ ಅದ್ಧೂರಿಯಾಗಿ ನಡೀತಾ ಇದೆ. ಇಬ್ಬರ ಗಟ್ಟಿ ಮೇಳಕ್ಕೆ ಹೋಟೆಲ್ನ ಹೊರಾಂಗಣದಲ್ಲಿದ್ದಂತಹ ಸೋಮನಾಥೇಶ್ವರ ದೇಗುಲದ ಸೆಟ್ ಸಾಕ್ಷಿಯಾಯಿತು ಅಂತ ಹೇಳಿ ಹೇಳ್ಬೋದು. ಯಾಕೆಂತಂದ್ರೆ ರಾಧಿಕಾ ಅವರಿಗೆ ಕನಸಿತ್ತಂತೆ ಶಿವ ಮತ್ತು ಪಾರ್ವತಿಯ ಒಂದು ದೇಗುಲದಲ್ಲಿ ಅವರ ಸಮ್ಮುಖದಲ್ಲಿ ನಾನು ಮದುವೆಯನ್ನ ಆಗ್ಬೇಕು ಅನ್ನುವಂಥದ್ದು ರಾಧಿಕಾ ಪಂಡಿತ್ ಅವರ ಒಂದು ಆಸೆಯಾಗಿತ್ತು. ಸೊ ಅವರ ಆಸೆಯಂತೆಯೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸೋಮನಾಥೇಶ್ವರ ದೇವಾಲಯದ ಅದರ ಒಂದು ತದ್ರೂಪಿ ಸೆಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಯೇ ಯಶ್ ಮತ್ತು ರಾಧಿಕಾ ಅವರು ಮಾಂಗಲ್ಯ ಧಾರಣೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆ ರಾಕಿಂಗ್ ಜೋಡಿ ಅಂತೇಳಿ ಹೇಳ್ಬೋದು. ಸ್ಯಾಂಡಲ್ವುಡ್ ನ ರಾಕಿಂಗ್ ಜೋಡಿ ಯಶ್ ಮತ್ತು ರಾಧಿಕಾ ಪಂಡಿತ್ ಇವತ್ತು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ಗಣ್ಯರು ಆಗಮಿಸಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾ ಇರುವಂತದ್ದು. ಧಾರಾ ಕಾರ್ಯಕ್ರಮ ಇನ್ನೂ ಕೂಡ ನಡೀತಾ ಇದೆ. ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ ಚೆಲುವಿನ ತನದ ಸಮ್ಮೇಳನ ಹಾರುವ ಹಕ್ಕಿಯಾಗಿದೆ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬನ್ನಿ ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ
ತಾಜ್ ವೆಸ್ಟ್ ನಲ್ಲಿ ನಡೀತಾ ಇರುವಂತಹ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಸ್ಯಾಂಡಲ್ವುಡ್ ಪ್ರಿನ್ಸೆಸ್ ರಾಧಿಕಾ ಪಂಡಿತ್ ಮದುವೆಯ ಧಾರಾ ಕಾರ್ಯಕ್ರಮ ಈಗ ಮುಗ್ದಿರುವಂತದ್ದು. ಇನ್ನು ಮುಂದೆ ಯಾವೆಲ್ಲ ರೀತಿಯಾದಂತಹ ಫಂಕ್ಷನ್ಸ್ ಗಳನ್ನ ಮಾಡಲಾಗುತ್ತೆ ಅನ್ನೋದ್ರ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ನೀಡ್ತೀವಿ ಬ್ರೇಕ್ನ ನಂತರ.